ಎಲ್ಲ ಸಿಂಗಲ್ ಹುಡುಗರುಗಳಿಗೆ ನಮ್ಮ ನಮಸ್ಕಾರಗಳು. ಪ್ರಸ್ತುತ ನೀವಿನ್ನೂ ಕೂಡ ಮದುವೆ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ತಪ್ಪದೆ ನೋಡಿ. ಯಾಕಂದರೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗಿಯರು ಹುಡುಗನ್ನೇ ಹುಡುಕಾಟ ಮಾಡಿಕೊಂಡು ಬಂದಿದ್ದಾರೆ. ನನಗೆ ಹುಡುಗ ಬೇಕು ಮದುವೆ ಆಗಲು, ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಒಂದಿಗೆ ಕಳಿಸಿರ್ತಕ್ಕಂಥದ್ದು. ಈಕೆ ಹೆಸರು ಬಂದರೆ ಸಂಧ್ಯಾ ಪಟ್ಟಣ್ ಅಂತ. ಸಂಧ್ಯಾ ಆಗಿರ್ತಕ್ಕಂಥ ಈಕೆಯ ವಯಸ್ಸು ಬಂದು 24 ವರ್ಷ ಆಗಿರೋದು. ಅಫ್ಕೋರ್ಸ್ ಬರೀ 24ರ ವಯಸ್ಸಿನ ಹುಡುಗಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಅವನು ಯಾವ ಥರ ಇರಬೇಕು, ಅವನ ಹತ್ರ ಇರಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಏನೇನಂತ ಹೇಳೋಕ್ಕೂ ಮುನ್ನ ಈಕೆಯ ಹೆಸರಿಗೆ ತಕ್ಕ ಹಾಗಿರ್ತಕ್ಕಂತಹ ಸಂಧ್ಯಾ ಪಟ್ಟಣ್ ಅಂತ ಹುಡುಗಿಯ ಒಂದು ಬಯೋಡಾಟಾ ವಿತ್ ರಾಶಿ ನಕ್ಷತ್ರ ಏನಾದರೂ ಸಮಸ್ಯೆ ಇದೆಯಾ, ಅದನ್ನು ನಾವು ಒಳಗೊಂಡಂತೆ ಡೀಟೇಲ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಪ್ರಸ್ತುತ ಸಂಧ್ಯಾ ಅವರು ಕನ್ಯಾ ರಾಶಿ ಆಗಿರೋದು. ನಕ್ಷತ್ರ ಬಂದ್ಬಿಟ್ಟು ಉತ್ತರ ಪಾಲ್ಗುಣ ನಕ್ಷತ್ರ. ಉದ್ಯೋಗ ಬಂದ್ಬಿಟ್ಟು ಇನ್ನೂ ಕೂಡ ಓದ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಉದ್ಯೋಗ ಮಾಡ್ತಾ ಇಲ್ಲ. ಕ್ರಿಯೇಟಿವಿಟಿ ಮೈಂಡ್ ಇದೆ. ಸರಳ ಸ್ವಭಾವದ ಮೌನವಾಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಈ ಒಂದು ಸಂಧ್ಯಾ ಅವರು. ಸಂಧ್ಯಾ ಅಂತಕ್ಕಂಥ ಕುಟುಂಬದಲ್ಲಿ ಆಟಿಕೆ ತಯಾರಿಕಾ ಕೆಲಸ ಮಾಡ್ತಕ್ಕಂಥ ತಂದೆಯವರು, ತಾಯಿಯವರು ಒಂದು ಮನೆ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಒಬ್ಬ ಹೌಸ್ ವೈಫು. ಒಬ್ಬ ಅಣ್ಣ ಇದ್ದಾನೆ, ಕುಟುಂಬದ ವ್ಯವಹಾರ ಮನೆಯ ಯಜಮಾನನಾಗಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಅಣ್ಣ. ಮನೆ ನಮ್ಮದು ಪರಂಪರೆಯುಳ್ಳ ಕೈಗಾರಿಕಾ ಒಂದು ಮನೆಯಾಗಿದೆ. ನಮ್ಮ ಹತ್ರ ಒಂದು ಸುಂದರ ಮನೆ, ಒಂದು ಕಾರು ಮತ್ತು ಒಂದು ಬೈಕ್ ಇದೆ. ಹೇಳ್ಕೊಳ್ಳೋಕ್ಕೆ ಅಂತ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇದೆ, ಅದನ್ನು ಸರಳವಾಗಿ ಬ್ಯಾಂಕ್ನಲ್ಲಿ FD ಇಟ್ಟಿದ್ದೇನೆ ಅಂತ ಈಕೆ ಹೇಳಿರೋದು. ಅರ್ಥ ಆಯ್ತಾ? ಇದು ಬೇಸಿಕ್ ಇನ್ಫಾರ್ಮೇಷನ್, ಪರ್ಸ್ನಲ್ ಇನ್ಫಾರ್ಮೇಷನ್ ಏನೂ ಕೂಡ ಹೇಳಿಲ್ಲ ಅವರು. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ನಂಬರ್ 1, ನೇರ ಮನಸ್ಸಿನ ಹಳ್ಳಿಯ ಹುಡುಗ ಬೇಕಾಗಿದ್ದಾರೆ. ಯಾರಾದರೂ ಏನಾದರೂ ಅಂದರೆ ನೇರವಾಗಿ ಹೇಳೋ, ಒಳಗೆ ಬೇರೆ ಹೊರಗಡೆ ಬೇರೆ ಅಂತ ಇಲ್ಲದೆ ಇರ್ತಕ್ಕಂಥ ಹುಡುಗ. ನನ್ನ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ಅದನ್ನು ನೀವು ಡೈರೆಕ್ಟಾಗಿ ನನ್ನ ಮುಂದೆ ಹೇಳಿ. ಅದನ್ನು ಬಿಟ್ಟು ಅನ್ನೆಸೆಸರಿ ಇನ್ನೊಬ್ಬರ ಮುಂದೆ ಬೇರೆ ರೀತಿ ಮತ್ತು ಮತ್ತೊಬ್ಬರ ಮುಂದೆ ಬೇರೆ ರೀತಿ ಹೇಳುವಂತಹ ಒಬ್ಬ ಹುಡುಗ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಹೆಂಗಸು ಒಂಟಿ ಆಗಬಾರ್ದು ಅಂತ ಹತ್ತಿರವೇ ಇರುವವನಂತ ಹುಡುಗ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವಾಗ ಒಂದು ಇವರ ಹೆಂಡತಿ, ನನ್ನ ಹೆಂಡತಿಗೆ ಒಬ್ಬಳಿಗೆ ಬಿಟ್ಟು ಬಂದಿದ್ದೀನಪ್ಪ, ಹೋಗ್ತೀನಿ ಮನೆಗೆ, ಅಥವಾ ಒಂಟಿಯಾಗಿದ್ದಾಳೆ ಅಂತ ನೀವು ಅಂದ್ಕೊಂಡು ಅವಳಿಗೆ ಟೈಮ್ ಕೊಡಬೇಕು ಅಂತ ಹುಡುಗ ಆಗಿರಬೇಕಂತೆ. ನಿನ್ನ ವಯಸ್ಸಿನ ಅಂತರ 1 ರಿಂದ 3 ವರ್ಷಗಳ ಒಳಗಡೆ ಇದ್ದರೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಸ್ನೇಹದ ಜೊತೆಗೆ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಅಫ್ಕೋರ್ಸ್ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳಿರೋದು ಸ್ನೇಹಿತರೆ. ಈ ಪಾಯಿಂಟ್ಗಳನ್ನು ಹೊಂದಾಣಿಕೆಯಿಂದ ತಿಳಿದುಕೊಂಡು ಇದನ್ನು ಅರ್ಥೈಸಿಕೊಂಡು ಅವರಿಗೆ ನಾನು ಟೈಮ್ಸ್ ಕೊಡ್ತೀನಿ, ನಾನು ಅವ್ರ ಜೊತೆ ಭಾಳ ಸಂಗಾತಿಯಾಗಿ ಕೊನೆವರೆಗೂ ಇರ್ತೀನಿ, ಅವರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಒಪ್ಪಿಗೆ ನೀಡಿದರೆ ಮಾತ್ರ ಈಕೆ ನಿಮಗೆ ಒಪ್ಪಿಗೆಯನ್ನು ನೀಡ್ತಾಳೆ, ಅದು ಮದುವೆ ಆಗೋದಕ್ಕೆ. ಹಿರಿಯರ ಮಾತು ಕೇಳುವಂಥ ಸಂಸ್ಕಾರ, ಕೆಟ್ಟ ಚಟಗಳೆಲ್ಲವೂ ಕೂಡ ಹತ್ತಿರಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಬೇಕು ಅಂತ ಹುಡುಗ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನನ್ನ ಬ್ರೋಕರ್ ಅವ್ರಿಗೆ ಒಂದು ಶೇರ್ ಮಾಡಿ PDF ಮೂಲಕ. ಅಫ್ಕೋರ್ಸ್ ನಾನು ಪ್ರತಿಯೊಂದನ್ನು ಚೆಕ್ಕಿಂಗ್ ಮಾಡಿ ಏನಾದರೂ ಸಮಸ್ಯೆ ಇದೆಯಾ, ನಿಮ್ಮನ್ನು ಏನಕ್ಕೆ ಮದುವೆ ಆಗಬೇಕು ಅಂತ ಅದರ ಬಗ್ಗೆ ಸ್ವಲ್ಪ ಓದಿ ಡೀಟೇಲ್ಸ್ಗಳನ್ನು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿರೋದು. ಇವಾಗ ವಿಷಯಕ್ಕೆ ಬರೋಣ. ಇವರನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಿಗೆ ಇವರಿಂದ ಏನೆಲ್ಲ ಸಿಗುತ್ತೆ? ಒಂದೇ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ಇದೊಂದು ಗಾಡಿ ಅವರ ಮನೆಯಲ್ಲಿ ಇದೆ ಸ್ನೇಹಿತರೆ. ನಾನು ಹೇಳಿದ್ನಲ್ವಾ, ಆಸ್ತಿಯ ವಿವರಣೆ ಅಂತ ಬಂದಾಗ ಅವ್ರ ಹತ್ರ ಏನೇನಿದೆ ಅಂದರೆ ಒಂದು ಮನೆ, ಸುಂದರವಾಗಿರ್ತಕ್ಕಂಥ ಮನೆ, ಒಂದು ಬೈಕ್, ಜೊತೆಗೆ ಈ ಒಂದು ಕಾರ್ ಇದೆ ಅಂತ ನಾನು ಹೇಳಿದೆ. ಇದೇ ಒಂದು ಕಾರು ನೋಡಿ, ಟಾಪ್ ಮಾಡೆಲ್ ಬಿಲ್ಡ್ ಕ್ವಾಲಿಟಿ ಕಾರ್ ಇದು. ಏನಕ್ಕೆ ಈ ಒಂದು ಕಾರನ್ನ ತೋರಿಸ್ತಿದ್ದಾರೆ ಅಂದರೆ ಇವರ ಮನೆಯಲ್ಲಿ ಒಬ್ಬ ಅಣ್ಣ ಇದ್ದಾನೆ, ಮನೆಯ ಹಿರಿಯ ಮಗ, ಅವನು ತೆಗೆದುಕೊಂಡಿರ್ತಕ್ಕಂಥ ಕಾರ್ ಇದು. ಇದೇನು ಮಾಡ್ತಾರೆ, ತೆಗೆದುಕೊಂಡ ನಂತರ ತಂಗಿ ಹೆಸರಿಗೆ ಮಾಡಿಬಿಡ್ತಾನೆ. ಯಾಕಂದರೆ ಮನೆಯ ಯಜಮಾನನಾಗಿ ಕೆಲಸ ಮಾಡ್ತಕ್ಕಂಥ ಆತ ಬೇರೆ ಊರಿನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಅಂದರೆ ಬೇರೆ ಕಡೆ ಕೆಲಸಕ್ಕೆ ಅಥವಾ ಬೇರೆ ಕಡೆ ಒಂದು ಬಾಂಡಿಂಗ್ನ ಬೆಳೆಸ್ಕೊಳ್ಬೇಕು ಅಂತ ಟಾರ್ಗೆಟ್ ಇಟ್ಟಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಈ ಕಾರನ್ನು ನನ್ನ ಒಂದು ತಂಗಿ ಹೆಸರಿಗೆ ಮಾಡಿ, ನಂತರ ಅದು ಅವರ ಗಂಡನ ಹೆಸರಿಗೆ ಮಾಡಿ, ಆಮೇಲೆ ಇವನು ಊರು ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಈ ಒಂದು ಕಾರು ನಿಮಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲ್ಗಡೆನೇ ನೀವು ಅವರನ್ನು ಮದುವೆ ಆಗಬೇಕು. ಅರ್ಥ ಆಯ್ತಾ? ಹೆಂಗಿದೆ ಗಾಡಿ ಅಂದರೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. 999 cc, ಟಾಪ್ ಸ್ಪೀಡ್ ಬಂದರೆ 140 ಒಂದು ಟಾಪ್ ಸ್ಪೀಡ್ ಮತ್ತು 150 ಕಿಲೋಮೀಟ್ರಲ್ಲಿ ನೀವು ಓಡಿಸ್ಕೊಂಡು ಹೋಗ್ಬೋದು ನಿಮ್ಮ ಒಂದು
ಕೆಪಾಸಿಟಿಗೆ ಬಿಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಜೊತೆಗೆ ಇದರ ಒಂದು ಟ್ರಾನ್ಸ್ಫರ್ಮೇಷನ್ ಮ್ಯಾನ್ಯುವಲಿ ATMಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಗಾಡಿಯ ಸೀಟ್ ಬಂದರೂ 7 ಸೀಟಿನ ಒಂದು ಗಾಡಿಯಾಗಿರುತ್ತೆ ಸ್ನೇಹಿತರೆ. ಅಫ್ಕೋರ್ಸ್ ತುಂಬ ಅಂದರೆ ತುಂಬ ಬಿಲ್ಡ್ ಕ್ವಾಲಿಟಿ ಸೇಫ್ಟಿಯಾಗಿದೆ. ರಿವ್ಯೂ ಬಂದರೆ ಬಜೆಟ್ ಫ್ರೆಂಡ್ಲಿ ಇದೆ, 7 ಒಂದು ರೇಟಿಂಗ್ ಇದೆ ಮತ್ತು ಫ್ಯಾಮ್ಲಿಯವರು ಎಲ್ಲಿ ಬೇಕಾದರೂ ಕುಳಿತುಕೊಂಡು ಹೋಗ್ಬೋದು. ಆ ರೀತಿಯ ಒಂದು ಕಾರು ನಿಮಗೆ ಸಿಗ್ತಕ್ಕಂಥದ್ದು ಅವರನ್ನು ಮದುವೆ ಆಗುವಂಥ ಹುಡುಗನಿಗೆ ಮಾತ್ರ. ಸೊ ಈ ರೀತಿ ನೋಡೋದಾದರೆ ಒಳಗಡೆ ಹಿಂಗೂ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಎಲ್ಲ ರೀತಿಯಲ್ಲೂ ನೋಡ್ಕೊಂಬಿಡಿ. ಸೊ ಒಂದು ಇಮ್ಯಾಜಿನೇಷನ್, ನೀವು ಬಡವ ಹುಡುಗ ಇರ್ತೀರಾ ಬಟ್ ಸ್ಮಾರ್ಟ್ ಇರ್ತೀರಾ, ಕೆಟ್ಟ ಚಟಗಳಿರಲ್ಲ ಮತ್ತು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀರಾ ನೀವು. ಸೊ ಆವಾಗ ಅವರಿಗೆ ಒಪ್ಪಿಗೆ ನೀಡ್ತಾರೆ. ಅದ ನಂತರ ನಿಮ್ಮ ಫ್ಯಾಮ್ಲಿ ಜೊತೆಗೆ ನೀವು ಇಂಥ ಕಾರ್ನಲ್ಲಿ ಸೊ ಒಂದು ಸಲ ಕುಳಿತುಕೊಂಡು ಹೋದರೆ ಅವರು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಫೀಲ್ ಆಗ್ತಾರೆ. ಜಸ್ಟ್ ಇಮ್ಯಾಜಿನೇಷನ್ ದ ಡೇ. ಸೊ ಅದಕ್ಕೋಸ್ಕರನಾದರೂ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಶೇರ್ ಮಾಡಿ. ನಂತರ ಏನಾಗುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾಹಿತಿನ ಕಳಿಸಿ ರಿಜೆಕ್ಟ್ ಆಗುತ್ತೋ ಅಕ್ಸೆಪ್ಟ್ ಆಗುತ್ತೋ ಅದನ್ನು ಸೆಕೆಂಡ್ರಿ ಆಗಿ ಬಿಟ್ಬಿಡಿ. ಬಟ್ ಟ್ರೈ ಮಾಡೋದನ್ನು ಮಾತ್ರ ಬಿಡಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು ಸಜೆಷನ್ ಆಗಿರುತ್ತೆ. ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡುವಂತಹ ಒಂದು ದುರುದ್ದೇಶ ನನಗೆ ಯಾವುದೇ ರೀತಿಯಲ್ಲೂ ಇಲ್ಲ ಅಂತ ಹೇಳ್ತೇನೆ. ಇದು ನಮಗೆ ಬಂದಿರತಕ್ಕಂಥ ಇವತ್ತು ಪ್ರೊಫೈಲ್ ಆಗಿದೆ. ಸೊ ಕಳಿಸಿರ್ತಕ್ಕಂಥ ಬ್ರೋಕರ್ ಅವ್ರ ಹೆಸರು ತನನ್ಯ ಭಟ್ ಅಂತ ಈಕೆ ಹೆಸರು. ಪ್ರಸ್ತುತ ಇವರನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮಸ್ತೆ, ಬಾಯ್.